ಆರತಿಯು ರೇವತಿಗೆ ತಿನ್ನಲು ಏನೂ ಕೊಟ್ಟಿರಲಿಲ್ಲ. ಮುಂಜಾನೆಯ ಉಪಹಾರಕ್ಕೆ ಆರತಿಯು ಆಲೂ ಪರೋಟವನ್ನು ಮಾಡಿದ್ದಳು. ಈಗ ಅವು ಖಾಲಿಯಾಗಿವೆ. ಮಧ್ಯಾಹ್ನದ ಸಮಯ ಆಗುತ್ತಿದ್ದರಿಂದ ರೇವತಿಗೆ ತುಂಬ ಹಸಿವಾಗಿತ್ತು. ಆದರೆ ಆರತಿಯು ಮುಂಜಾನೆ ಆಲೂ ಪರೋಟವನ್ನು ಹೊಟ್ಟೆ ಬಿರಿಯುವ ಹಾಗೆ ತಿಂದಿದ್ದರಿಂದ ಮಧ್ಯಾಹ್ನದ ಊಟ ಅವಳಿಗೆ ಬೇಡವಾಗಿತ್ತು ಮತ್ತು ಊಟಕ್ಕೆ ಅಡುಗೆ ಏನೂ ಮಾಡಿರಲಿಲ್ಲ. ತುಂಬ ಹಸಿವಾದ್ದರಿಂದ ರೇವತಿಯು ಆರತಿ ಹತ್ತಿರ ಬಂದು, ಸೊಸೆ, ನನಗೆ ತುಂಬ ಹಸಿವಾಗಿದೆ, ತಿನ್ನಲು ಏನಾದರೂ ಹಾಕಿಕೊಡು ಎಂದು ಕೇಳಿದಳು. ಅತ್ತೆಯ ಮಾತನ್ನು ಕೇಳಿದ ಸೊಸೆ, ನಿಮಗೆ ಯಾವಾಗಲೂ ಬರೀ ಹಸಿವಾಗಿರುತ್ತದೆ, ಬೇರೆ ಮಾಡಲು ಕೆಲಸವಿಲ್ಲ ನಿಮಗೆ. ಆ ಟೇಬಲಿನ ಮೇಲೆ ಸ್ವಲ್ಪ ಕಡಲೆಕಾಳು ಇವೆ, ಅವನ್ನೇ ತಿಂದು ನೀರು ಕುಡಿದು ಮಲಗು ಅಂತ ಕಟುವಾಗಿ ಹೇಳಿದಳು ಆರತಿ. ಇಂದು ಮಧ್ಯಾಹ್ನ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೊರಟಿದ್ದೇನೆ, ಅಡುಗೆಯನ್ನು ರಾತ್ರಿಯೇ ಮಾಡುತ್ತೇನೆ ಎಂದು ಆರತಿ ಹೇಳಿದಾಗ ರೇವತಿಗೆ ತುಂಬ ಬೇಜಾರಾಯಿತು ಮತ್ತು ಮೇಲುಧ್ವನಿಯಲ್ಲಿ ಕೇಳಿದಳು, ನೀನು ಒಪ್ಪೋದಾದರೆ ನನಗಾಗುವಷ್ಟು ಏನಾದರೂ ಮಾಡಿಕೊಂಡು ತಿನ್ನಲೆ ಎಂದು. ಅದಕ್ಕೆ ಆರತಿ ಸಿಟ್ಟಿನಿಂದ ಹೇಳಿದಳು, ನಿಮ್ಮೊಬ್ಬರಿಗೋಸ್ಕರ ಅಡುಗೆ ಮಾಡುತ್ತೀರಾ ಎಂದು ಹೇಳುತ್ತಾ ಅಡುಗೆ ಮನೆಗೆ ಹೋಗಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ದ ರಾತ್ರಿ ಉಳಿದ ಅನ್ನವನ್ನು ತಟ್ಟೆಯಲ್ಲಿ ಹಾಕಿಕೊಂಡು ರೇವತಿಯ ಮುಂದೆ ಇಟ್ಟು ತಿನ್ನು ಅಂತ ಹೇಳಿ ತನ್ನ ಪರ್ಸ್ ತೆಗೆದುಕೊಂಡು ಮನೆಯಿಂದ ಹೊರ ನಡೆದಳು. ರಾತ್ರಿಯ ಅನ್ನವಾದ್ದರಿಂದ ಮತ್ತು ಫ್ರಿಡ್ಜ್ನಲ್ಲಿ ಇರಿಸಿದ್ದರಿಂದ ಅನ್ನವು ಹಳಸಿ ಕೆಟ್ಟ ವಾಸನೆ ಬರುತ್ತಿತ್ತು. ರೇವತಿಯು ಸಿಟ್ಟಿನಿಂದ ಅನ್ನವನ್ನು ಡಸ್ಟ್ಬಿನ್ಗೆ ಹಾಕಿದಳು. ಅಡುಗೆ ಮನೆಗೆ ಹೋಗಿ ಬಿಸಿಯಾದ ಅನ್ನ ಸಾರು ಮಾಡಿಕೊಂಡು ತಿಂದು ಎಲ್ಲ ಪಾತ್ರೆಗಳನ್ನು ನೀಟಾಗಿ ತೊಳೆದಿಟ್ಟು ಬಂದು ತನ್ನ ರೂಮಿನಲ್ಲಿ ಮಲಗಿದಳು. ಮಾರನೇ ದಿನ ರೇವತಿ ತನ್ನ ರೂಮಿನಲ್ಲಿದ್ದಾಗ ಮಗ ರಮೇಶನು ಬಂದು ತಾಯಿ ರೇವತಿಗೆ ಹೇಳಿದ, ಅಮ್ಮ, ಈ ಕಾಲದಲ್ಲಿ ವಸ್ತುಗಳ ಬೆಲೆ ತುಂಬ ಏರಿಕೆಯಾಗಿದೆ. ಅಪ್ಪ ತೀರಿಕೊಂಡು ಬಹಳ ದಿನಗಳಾಗಿಲ್ಲ. ಅದರ ಖರ್ಚು ತುಂಬ ಬಂದಿದೆ. ಮನೆ ನಡೆಸಲು ನನಗೆ ತುಂಬ ಕಠಿಣವಾಗುತ್ತಿದೆ. ಅದಕ್ಕೆ ಮನೆಯ ಒಂದು ರೂಮನ್ನು ಬಾಡಿಗೆ ಕೊಟ್ಟರೆ ಸ್ವಲ್ಪ ಹಣದ ಸಹಾಯವಾದಂತಾಗುತ್ತದೆ ಎಂದು ಹೇಳಿದ. ರೇವತಿಯು, ಮಗನೇ, ನಿನಗೆ ಹೇಗೆ ಇಷ್ಟವೋ ಹಾಗೆ ಮಾಡು. ರಮೇಶನು ತನ್ನ ಗಂಟಲು ಸವರುತ್ತಾ, ಅವ್ವ, ನೀನು ಈ ರೂಮನ್ನು ಬಿಟ್ಟು ಕೆಳಗಿನ ಸಣ್ಣ ರೂಮಿನಲ್ಲಿ ಇರು. ಆ ರೂಮಿನಲ್ಲಿ ಟಾಯ್ಲೆಟ್ ಮತ್ತು ಬಾತ್ರೂಮ್ ಇಲ್ಲವಾದ್ದರಿಂದ ಬಾಡಿಗೆದಾರರು ಆ ರೂಮಿನಲ್ಲಿ ಇರಲು ಇಚ್ಛಿಸುವುದಿಲ್ಲ. ಅದಕ್ಕೆ ಈ ರೂಮನ್ನು ಬಾಡಿಗೆ ಕೊಡೋಣ ಅಂತ ಹೇಳಿದ. ರೇವತಿ ದಿಗ್ಭ್ರಾಂತಳಾಗಿ, ಮಗನೇ, ಆ ರೂಮು ಸಣ್ಣದಿದೆ, ಮೇಲಾಗಿ ಅದರಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇಲ್ಲ. ನಾನಲ್ಲಿದ್ದರೆ ಟಾಯ್ಲೆಟ್ ಬಾತ್ರೂಮ್ಗೆ ಏನು ಮಾಡಲಿ ಎನ್ನುತ್ತಾಳೆ. ಅವ್ವ, ನೀನು ವರಂಡದಲ್ಲಿಯ ಟಾಯ್ಲೆಟ್ ಉಪಯೋಗಿಸು. ನೀನಾದರೂ ಮನೆಯಿಂದ ಎಲ್ಲಿಗೂ ಹೊರಗೆ ಹೋಗುವುದಿಲ್ಲ. ಬಾಡಿಗೆದಾರರಿಗೆ ಎಲ್ಲ ಅನುಕೂಲತೆಗಳಿದ್ರೇ ಬಾಡಿಗೆಗೆ ಬರುತ್ತಾರೆ. ಅಷ್ಟಕ್ಕೂ ಈ ರೂಮು ತುಂಬ ದೊಡ್ಡದಿದೆ. ಅಪ್ಪ ಹೋದ ನಂತರ ಇಷ್ಟು ದೊಡ್ಡ ರೂಮು ನಿನಗೆ ಕೆಳಗಿನ ಸಣ್ಣ ರೂಮೇ ಸಾಕು ಎಂದನು. ರೇವತಿ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದು, ಮಗನೇ, ಟೆರೆಸ್ ಮೇಲಿನ ರೂಮನ್ನು ಬಾಡಿಗೆ ಕೊಡಬಹುದಲ್ಲ, ಅದರಲ್ಲಿ ಬಾತ್ರೂಮ್, ಟಾಯ್ಲೆಟ್ ಎಲ್ಲ ಅನುಕೂಲವೂ ಇದೆ ಎಂದಳು. ಇಲ್ಲ ಅಮ್ಮ, ಆ ರೂಮನ್ನು ಬಾಡಿಗೆ ಕೊಡಲು ಬರುವುದಿಲ್ಲ. ಏಕೆಂದರೆ ಆರತಿಯ ತವರು ಮನೆಯವರು ಬಂದಾಗ ಅವರಿಗೆ ಇರಲು ಮತ್ತು ಯಾರಾದರೂ ಅತಿಥಿಗಳು ಬಂದಾಗ ಆ ರೂಮಿನ ಅವಶ್ಯಕತೆ ಇರುತ್ತದೆ ಎಂದನು. ರೇವತಿಗೆ ಎಲ್ಲ ತಿಳಿದು ಹೋಯಿತು. ಹೆಚ್ಚಿನ ವಿರೋಧ ಮಾಡದೆ ಒಲ್ಲದ ಮನಸ್ಸಿನಿಂದ ಒಪ್ಪಿಕೊಂಡಳು. ಕೆಳಗಿನ ಸಣ್ಣ ರೂಮಿಗೆ ಶಿಫ್ಟ್ ಆದಳು. ಅದು ಹಳೆಯ ರೂಮು ಆಗಿದ್ದರಿಂದ ರೇವತಿಗೆ ಕತ್ತು ಹಿಚುಕಿದಂತಾಗುತ್ತಿತ್ತು. ಆದರೂ ಹೇಗೋ ಸುಧಾರಿಸಿಕೊಂಡು ಆ ರೂಮಿನಲ್ಲಿ ದಿನ ಕಳೆಯತೊಡಗಿದಳು. ಮನೆಗೆ ಹೊಸ ಬಾಡಿಗೆದಾರನಾಗಿ ಅಶೋಕ ಅನ್ನುವ ಯುವಕ ಬಂದ. ಅವನು ಒಂದು NGOದಲ್ಲಿ ಕೆಲಸ ಮಾಡುತ್ತಿದ್ದ. ಆರತಿ ಹಾಗೂ ರಮೇಶ ರೇವತಿಗೆ ದಿನವೂ ತಾತ್ಸಾರ ಮಾಡುವುದನ್ನು ಅಶೋಕನು ಗಮನಿಸುತ್ತಿದ್ದ ಮತ್ತು ತುಂಬ ಬೇಸರ ಪಟ್ಟುಕೊಳ್ಳುತ್ತಿದ್ದ. ದಿನ ಕಳೆದಂತೆ ಅವಳನ್ನು ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದ. ರೇವತಿ ಹಾಗೂ ಅಶೋಕನ ನಡುವೆ ಒಳ್ಳೆಯ ಬಾಂಧವ್ಯ ಬೆಳೆಯಿತು. ಆರತಿ ಮತ್ತು ರಮೇಶ ರೇವತಿಯನ್ನು ನೆಗ್ಲೆಕ್ಟ್ ಮಾಡುತ್ತಿದ್ದರು. ಆರತಿ ಊಟವಾಗಿ ಉಳಿದ ಅನ್ನವನ್ನು ತಟ್ಟೆಯಲ್ಲಿ ಹಾಕಿ ತಂದು ರೇವತಿಯ ಮುಂದೆ ಇಟ್ಟು ಹೋಗುತ್ತಿದ್ದಳು. ರಮೇಶನಂತೂ ತಾಯಿಯನ್ನು ಒರಳಿ ಕೂಡ ನೋಡುತ್ತಿರಲಿಲ್ಲ. ಆದರೂ ಕಣ್ಣು ಮುಚ್ಚಿ ಅನಾಥವಾದ ಆಕಳಿನಂತೆ ರೇವತಿಯು ರೂಮಿನಲ್ಲಿ ಕಾಲ ಕಳೆಯುತ್ತಿದ್ದಳು. ರೇವತಿಗೆ ವೃದ್ಧಾಪ್ಯದಲ್ಲಿ ತನ್ನವರು ಅಂತ ಮಗನನ್ನು ಬಿಟ್ಟರೆ ಯಾರೂ ಇರಲಿಲ್ಲ. ಜೀವನ ಇದ್ದು ಇಲ್ಲದಂತೆ ಒಂಟಿಯಾಗಿ ಕಣ್ಣೀರು ಹಾಕುತ್ತಾ ತುಂಬ ದುಃಖದಿಂದ ದಿನ ಕಳೆಯುತ್ತಿದ್ದಳು. ಬರುತ್ತಾ ಬಾಡಿಗೆದಾರ ಅಶೋಕನೊಂದಿಗೆ ತನ್ನ ಮನಸ್ಸಿನ ನೋವನ್ನು ಹೇಳತೊಡಗಿದಳು.
ನನ್ನ ಪತಿಯ ಸಾವು ರಮೇಶನ ನಿರ್ಲಕ್ಷ್ಯದಿಂದ ಆಗಿದೆ. ನನ್ನ ಪತಿಯು ದುಡಿಯುವಾಗ ಮನೆಯಲ್ಲಿ ನಮ್ಮಿಬ್ಬರಿಗೂ ತುಂಬ ಗೌರವ ಇತ್ತು. ನನ್ನ ಪತಿಯು ದುಡಿಯಲು ಅಸಮರ್ಥನಾದಾಗ ಮನೆಯ ಎಲ್ಲ ಖರ್ಚು ರಮೇಶನ ಮೇಲೆ ಬಿತ್ತು. ನನ್ನ ಪತಿ ದುಡಿಯುವಾಗ ರಮೇಶ ತಾನು ದುಡಿದ ದುಡ್ಡನ್ನು ಕೂಡಿಟ್ಟುಕೊಳ್ಳುತ್ತಿದ್ದ. ನನ್ನ ಪತಿಯು ದುಡಿಯಲು ಅಸಮರ್ಥನಾದಾಗ ರಮೇಶನಿಗೆ ಮನಸ್ಸಿಲ್ಲದೆ ಅನಿವಾರ್ಯವಾಗಿ ಮನೆಯ ಖರ್ಚನ್ನು ನೋಡಿಕೊಳ್ಳಬೇಕಾಯಿತು. ಕ್ರಮೇಣ ತಂದೆ ತಾಯಿಯ ಖರ್ಚು ಅವನಿಗೆ ಹೊರೆಯಾಯಿತು. ಆದರೆ ಅವನಿಗೆ ಏನನ್ನು ಸ್ಪಷ್ಟವಾಗಿ ಹೇಳಲು ಸಾಧ್ಯವಾಗಲಿಲ್ಲ. ಅಷ್ಟರಲ್ಲಿ ನನ್ನ ಗಂಡನ ಆರೋಗ್ಯ ಹದಗೆಟ್ಟು ಇಹಲೋಕ ತ್ಯಜಿಸಿದರು. ವೈದ್ಯರ ಬಳಿ ಹೋದಾಗ ಅವರಿಗೆ ನಿಮೋನಿಯಾ ಇರುವುದು ಪತ್ತೆಯಾಗಿತ್ತು. ವೈದ್ಯರು ಸ್ವಲ್ಪ ಬೆಲೆ ಬಾಳುವ ಔಷಧಿಯನ್ನು ಬರೆದುಕೊಡುತ್ತಿದ್ದರು. ಇದರಿಂದ ರಮೇಶ ಹಣ ಉಳಿಸಲು ಬಯಸಿದ. ಆದ್ದರಿಂದ ರಮೇಶ ಅರ್ಧದಷ್ಟು ಔಷಧಿಯನ್ನು ಮಾತ್ರ ತರುತ್ತಿದ್ದ. ಆರಂಭದಲ್ಲಿ ಗಂಡನ ಆರೋಗ್ಯ ಸುಧಾರಿಸಿತ್ತು. ನಂತರ ರಮೇಶ ಮಾತ್ರೆ ತರುವುದನ್ನು ನಿಲ್ಲಿಸಿದ. ಪತಿ ಕೂಡ ಈ ವಿಷಯಗಳ ಬಗ್ಗೆ ಹೆಚ್ಚು ಗಮನ ಕೊಡಲಿಲ್ಲ. ಆದರೆ ಒಂದು ರಾತ್ರಿ ಅವರಿಗೆ ಉಸಿರಾಟದ ತೊಂದರೆ ಜಾಸ್ತಿ ಆಯಿತು. ರೇವತಿ ತುಂಬ ಹೆದರಿಕೊಂಡು ಓಡಿ ಹೋಗಿ ರಮೇಶನ ರೂಮಿನ ಬಾಗಿಲನ್ನು ಬಡಿಯುತ್ತಾ ತಂದೆಯ ಆರೋಗ್ಯ ತುಂಬ ಹದಗೆಟ್ಟಿದೆ ಎಂದು ಹೇಳತೊಡಗಿದಳು. ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಬಾ ಎಂದು ಕರೆದಳು. ಅದಕ್ಕೆ ರಮೇಶ ಹೇಳಿದ, ಅಮ್ಮ, ಈಗ ನನ್ನನ್ನು ಮಲಗಲು ಬಿಡು. ನನಗೆ ತುಂಬ ನಿದ್ದೆ ಬಂದಿದೆ. ನಾಳೆ ಬೆಳಿಗ್ಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಅಂತ ಹೇಳಿ ರೂಮಿನ ಬಾಗಿಲು ಹಾಕಿಕೊಂಡ. ರೇವತಿ ರಾತ್ರಿ ಇಡೀ ಗಂಡನ ದಿಂಬಿನ ಬಳಿ ಚಿಂತಾಕ್ರಾಂತಳಾಗಿ ಕುಳಿತಿದ್ದಳು. ಕೆಲವೊಮ್ಮೆ ಎಣ್ಣೆ ಹಚ್ಚಿ ಎದೆಗೆ ಮಸಾಜ್ ಮಾಡುತ್ತಿದ್ದಳು. ಕೆಲವೊಮ್ಮೆ ಹಬೆಯನ್ನು ಕೊಡುತ್ತಿದ್ದಳು. ಆದರೆ ಬೆಳಗಿನ ವೇಳೆ ತನ್ನ ಪತಿ ತೀರಿಕೊಂಡನು. ಮನೆಯಲ್ಲಿ ಸ್ಮಶಾನದಂತೆ ಶಾಂತಿ ನೆಲೆಸಿತ್ತು. ರಮೇಶ ಅಳುವಂತೆ ನಟಿಸತೊಡಗಿದ. ಮಾವ ಹೋಗಿದ್ದಕ್ಕೆ ನಿಜವಾಗ್ಲೂ ಬೇಸರವಾಗಿದೆ ಅಂತ ಆರತಿ ಅಳುತ್ತಿದ್ದಳು. ಅವರಿಬ್ಬರ ನಟನೆ ನೋಡಿ ಸಿಟ್ಟು ಬಂದರೂ ಗಂಡನ ಕಳೆದುಕೊಂಡ ದುಃಖದಲ್ಲಿ ರೇವತಿ ಸುಮ್ಮನಿದ್ದಳು. ಸರಸ್ವತಿಯ ಮನಸ್ಸಿನಲ್ಲಿ ಯಾವಾಗಲೂ ದುಃಖದಲ್ಲಿ ಸುಮ್ಮನಿದ್ದಳು. ರೇವತಿಯ ಮನಸ್ಸಿನಲ್ಲಿ ಯಾವಾಗಲೂ ಒಂದು ವಿಷಯ ಕೊರೆಯುತ್ತಿತ್ತು. ರಮೇಶ ನಿರ್ಲಕ್ಷ್ಯ ಮಾಡಿದ್ದರಿಂದ ನನ್ನ ಗಂಡ ಇನ್ನೂ ಬದುಕಿರುತ್ತಿದ್ದ. ಪತಿಯ ಸಾವಿನ ನಂತರ ಆರತಿ ಮತ್ತು ರಮೇಶನ ನಡವಳಿಕೆ ತುಂಬ ಬದಲಾಯಿತು. ರೇವತಿಯು ಅವರ ವರ್ತನೆಗೆ ಒಗ್ಗಿಕೊಂಡಿದ್ದಳು. ಅದಕ್ಕೆ ರಮೇಶನಿಂದ ಏನೂ ನಿರೀಕ್ಷಿಸಿರಲಿಲ್ಲ. ಆದರೆ ಅವಳ ಮನಸ್ಸು ಅವಳನ್ನು ಒಳಗೆ ಕೊರೆಯುತ್ತಿತ್ತು. ರಮೇಶನಿಗೆ ಏನೂ ಹೇಳಲು ಧೈರ್ಯ ಬರ್ತಿರಲಿಲ್ಲ. ಒಂದು ದಿನ ಬಾಡಿಗೆದಾರ ಅಶೋಕನು ರೇವತಿಯ ಬಳಿ ಬಂದು ಕೆಲವು ವಿಷಯಗಳನ್ನು ಹೇಳಿದ. ಆ ಮಾತುಗಳನ್ನು ಕೇಳಿ ರೇವತಿಯ ಕಣ್ಣುಗಳಲ್ಲಿ ಹೊಸ ಭರವಸೆ ಮೂಡಿತು. ಮರುದಿನ ಬೆಳಿಗ್ಗೆ ರೇವತಿ ಆರತಿ ಮತ್ತು ರಮೇಶನ ಬಳಿಗೆ ಬಂದು ಹೇಳಿದಳು, ನಾನು ನಿಮ್ಮಿಬ್ಬರೊಂದಿಗೆ ಬಹಳ ಮುಖ್ಯವಾದ ವಿಷಯ ಮಾತಾಡಬೇಕು. ನಾನು ಇನ್ಮುಂದೆ ನಿಮ್ಮೊಂದಿಗೆ ಇರಲು ಇಚ್ಛಿಸುವುದಿಲ್ಲ. ನಾನು ವೃದ್ಧಾಶ್ರಮದಲ್ಲಿ ಇರುತ್ತೇನೆ ಎಂದು ಹೇಳಿದಳು. ರೇವತಿಯ ಮಾತನ್ನು ಕೇಳಿ ಆರತಿಗೆ ತುಂಬ ಸಂತೋಷವಾಯಿತು. ರಮೇಶ ಸ್ವಲ್ಪ ದುಃಖ ಬಂದಂತೆ ನಟಿಸಿದ. ಸ್ವಲ್ಪ ಹೊತ್ತಿನ ನಂತರ ರೇವತಿ ಇಬ್ಬರ ಮುಖಭಾವವನ್ನು ನೋಡಿ ಹೇಳಿದಳು, ರಮೇಶ, ನೀನು ದುಃಖಿಸುವ ಅಗತ್ಯವಿಲ್ಲ. ಆರತಿ, ನೀನು ಖುಷಿಪಡುವ ಅಗತ್ಯವಿಲ್ಲ. ಮೊದಲು ನನ್ನ ಮಾತುಗಳನ್ನೆಲ್ಲ ಕೇಳಿ ಎಂದು ನಸುನಗುತ್ತಾ ರೇವತಿ, ಈ ಮಾತುಗಳು ನಿಜ. ನಾನು ವೃದ್ಧಾಶ್ರಮದಲ್ಲಿ ಇರುತ್ತೇನೆ. ಆದರೆ ಈ ಮನೆ ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ಎಂದಳು. ಈ ಮನೆಯನ್ನು ವೃದ್ಧಾಶ್ರಮ ಮಾಡುತ್ತೇನೆ. ಈಗ ನಿನ್ನಂತಹ ಸ್ವಾರ್ಥಿ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಇಲ್ಲಿ ಇರಲು ಅವಕಾಶವಿಲ್ಲ. ನನ್ನಂತಹ ವೃದ್ಧರು ಇಲ್ಲಿ ಇರುತ್ತಾರೆ. ಇದು ನನ್ನ ಅಂತಿಮ ನಿರ್ಧಾರ. ಇದನ್ನು ಕೇಳಿದ ರಮೇಶ್ ಮತ್ತು ಆರತಿ ಇಬ್ಬರು ಬೆಚ್ಚಿಬಿದ್ದರು. ರಮೇಶ್ ಮತ್ತು ಆರತಿ ಒಬ್ಬರನ್ನೊಬ್ಬರು ನೋಡಲಾರಂಭಿಸಿದರು. ರೇವತಿ ಮನೆ ಬಿಟ್ಟು ಹೋಗುತ್ತಾಳೆ ಮತ್ತು ನಾವಿಬ್ಬರೂ ಸಂತೋಷದಿಂದ ಈ ಮನೆಯಲ್ಲಿ ಬದುಕುತ್ತೇವೆ. ರೇವತಿಯ ಜವಾಬ್ದಾರಿ ಕಳಿತಲ್ಲ ಎಂದು ಮನಸ್ಸಿನಲ್ಲಿ ಖುಷಿಪಟ್ಟಿದ್ದರು. ಆದರೆ ಇಲ್ಲಿ ಎಲ್ಲವೂ ವಿರುದ್ಧವಾಗಿದೆ. ರೇವತಿಯ ಮಾತನ್ನು ಕೇಳಿ ರಮೇಶ ಸಿಟ್ಟಿನಿಂದ ಹೇಳಿದ, ಅಮ್ಮ, ನಿನಗೇನು ಹುಚ್ಚು ಹಿಡಿದಿದೆಯೋ? ಈ ಮನೆ ನನ್ನದು. ನಾನು ಅದಕ್ಕೆ ಒಪ್ಪುತ್ತೇನಾ? ನೀನು ಮರೆತಿದ್ದೀಯ ಮಗನೇ. ಇಂದಿನವರೆಗೂ ಈ ಮನೆ ನನ್ನ ಹೆಸರಿನಲ್ಲಿ ಮಾತ್ರ ಇದೆ. ನೀವಿಬ್ಬರು ನನಗೆ ತುಂಬ ತೊಂದರೆ ಕೊಟ್ಟಿದ್ದೀರಿ. ಸಣ್ಣ ಸಣ್ಣ ವಿಷಯಕ್ಕೂ ನನ್ನನ್ನು ಅವಮಾನಿಸಿದ್ದೀರಿ. ಅನಾರೋಗ್ಯದ ಸಮಯದಲ್ಲಿಯೂ ನನ್ನ ಬಗ್ಗೆ ಗಮನ ಹರಿಸಲಿಲ್ಲ. ಹಸಿದ ಹೊಟ್ಟೆಗೆ ಅನ್ನವನ್ನು ಹಾಕಲಿಲ್ಲ. ಈಗ ನಾನು ಸುಮ್ಮನಿದ್ದರೆ ನನ್ನ ಗಂಡನ ಹಾಗೆ ನಾನು ಸಾಯಬೇಕಾಗುತ್ತದೆ. ಅದಕ್ಕೆ ಮಗನ ಸುಳ್ಳು ಪ್ರೀತಿಯ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಕ್ಕಿಂತ ನನ್ನ ಬಗ್ಗೆ ನಾನು ಯೋಚಿಸುವುದು ಒಳ್ಳೆಯದು ಎಂದುಕೊಂಡಿದ್ದೇನೆ. ರಮೇಶ ಮೊಣಕಾಲೂರಿ, ಅಮ್ಮ,
ದಯವಿಟ್ಟು ನನ್ನನ್ನು ಕ್ಷಮಿಸು. ನಾವಿಬ್ಬರು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ, ಎಂದಿಗೂ ಅವಮಾನಿಸುವುದಿಲ್ಲ. ಆದರೆ ಈ ಮನೆಯನ್ನು ವೃದ್ಧಾಶ್ರಮ ಮಾಡಬೇಡ. ಸ್ವಲ್ಪ ನಮ್ಮ ಬಗ್ಗೆಯೂ ಯೋಚಿಸಿ ನೋಡು ಎಂದು ಬೇಡಿಕೊಂಡನು. ರೇವತಿ ಏರು ಧ್ವನಿಯಲ್ಲಿ, ನಾನು ಮತ್ತು ನಿನ್ನ ತಂದೆ ನಿನಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದೇವೆ. ನೀನು ಕೇವಲ ನಿನ್ನ ಹೆಂಡತಿ ಮಕ್ಕಳ ಬಗ್ಗೆ ಯೋಚಿಸಿದೆ. ನಾನೇಕೆ ನಿನ್ನ ಬಗ್ಗೆ ಯೋಚಿಸಲಿ? ಇನ್ನು ಮುಂದೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಆದಷ್ಟು ಬೇಗ ಈ ಮನೆಯನ್ನು ಬಿಟ್ಟು ತೊಲಗಿ. ಇನ್ನು ಮುಂದೆ ಈ ಮನೆಯಲ್ಲಿ ಒಳ್ಳೆಯ ಜನರು ವಾಸಿಸಲು ಬರುತ್ತಿದ್ದಾರೆ. ಹೀಗೆ ಹೇಳುತ್ತಾ ರೇವತಿ ತನ್ನ ಕೋಣೆಗೆ ಹೋದಳು. ರೇವತಿ ತನ್ನ ಮನೆಯಲ್ಲಿ ತನ್ನಂಥ ವೃದ್ಧ ಹಾಗೂ ಅನ್ಯಾಯಕ್ಕೆ ಒಳಗಾದ ಮುದುಕರಿಗೆ ಆಶ್ರಯ ನೀಡಿದಳು. ಅಶೋಕನ ನೆರವಿನಿಂದ ವೃದ್ಧಾಶ್ರಮ ಚೆನ್ನಾಗಿ ನಡೆಯತೊಡಗಿತು. ಈ ರೀತಿ ರೇವತಿ ತನ್ನ ಮಗ ಮತ್ತು ಸೊಸೆಗೆ ಶಿಕ್ಷೆಯನ್ನು ಕೊಡುತ್ತಾಳೆ. ಸ್ನೇಹಿತರೆ, ಈ ನನ್ನ ಪುಟ್ಟ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್ ಮೀ. ಧನ್ಯವಾದಗಳು.